ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ಹಿಡಿಗೆ ಸ್ವಾಗತ. ಇವತ್ತು ಫಸ್ಟ್ ಟೈಮ್ ಎಷ್ಟೋ ತಿಂಗಳಿಂದ ಚಿಕನ್ ಬಿರಿಯಾನಿ ಮಾಡ್ಕೊಂಡು ಅನ್ಕೊಂಡಿದ್ದೆ. ಇವತ್ತು ಚಿಕನ್ ಬಿರಿಯಾನಿ ಮಾಡುವಂಥ, ಅದು ಅಲ್ಲದೆ ನಿನ್ನೆ ಮಾರಿ ಪೂಜೆ ಆಯ್ತಾ, ಅದರದ್ದು ಇವತ್ತು ಹಬ್ಬ ಅಂತ ಮಾಡ್ತಾರೆ. ಸೊ ಅದರದ್ದೇ ಲೆಕ್ಕದಾಗೆ ನಾನು ಒಂದು ಚಿಕನ್ ಬಿರಿಯಾನಿ ಮಾಡುವಂತ ಹಾಗೆ. ಮತ್ತು ಇವರು ಸಾರು ಮಾಡೋಕ್ಕಿತ್ತಂಬ್ರೆ ಮತ್ತೆ ಅಂತ ಕಾಂಬ ಚಿಕನ್ ಬಿರಿಯಾನಿ ಲೈಕ್ ಆಗ್ತಾ ಇಲ್ಲೇ ಕಾಣಿ. ಇದು ಬಿರಿಯಾನಿಗೆ 2 kg ಮತ್ತಿದು ಮನೆ ಈಗ ಬಿರಿಯಾನಿಗೆ ಅದ್ರಿಗೂ ಲೆಗ್ ಇತ್ತು. ಇದ್ರಾಗೊಂದು 4 ಲೆಗ್ ಇತ್ತು. ಲೆಗ್ಟಿಗೆ ಒಟ್ಟು 8 ಲೆಗ್ ಇತ್ತು. ಅದ್ರಾಗಿತ್ತು. ಒಟ್ಟು 8 ಲೆಗ್ ಪೀಸ್ ಪ್ಲಸ್ ಇದಿಷ್ಟು. ಈಗ ಸ್ಟಾರ್ಟ್ ಮಾಡುವ. ಮತ್ತೊಂದು ಬರ್ತಾರೆ ಅನ್ನೋದ್ರೆ ಕೆಂಪು ಆಗ ಮಾರ ವಿಡಿಯೋ ಮಾಡೋತ್ತಿಗೆಲ್ಲ ಆಮೇಲೆ ಒಂದು ಜೀಪ್ ತಿಂತಂದು ಅಮ್ಮ ಮಗ ಮಾಡ್ತಿದ್ದಾರೆ ಇಲ್ಲಿ ನೋಡಿ ನೀವು. ಅಮ್ಮ ಮಗ ಮಾಡ್ತಿದ್ದ ಇವನ್ ಲಾಯ್ಕ್ ಆಯ್ತು ಬಿರಿಯಾನಿ ಹೊಡೋದು. ಬಿರಿಯಾನಿ ತಿನ್ಕೊಂಡು ಅಲ್ಲಿ ಪಾಯ್ಕಣಿ ಹಿಂಗೆ ಹೇಳೋನೆ 8 ಸತಿ ಹಾಕಮ್ಮ ಅನ್ ಕಾಣಿಗ ಅಪ್ಪ ಇದ್ದಾಗ ಮಾರುಬಲ್ಲಿ ರೆಡಿ ಆಗಿತ್ತು. ಇದೆಲ್ಲ ಕಾಣಿ ಆ ಬಾಜಿಗೆ ಎಳೆದ ಕಾಫಿ ಪ್ಲಸ್ ಚಿಕನ್ ಸಾರು, ಆಮೇಲೆ ಇಲ್ಲಿಗ ಬಿರಿಯಾನಿ ಮಾಡ್ತಿದ್ದೆ. ಎಂತೆಲ್ಲ ಆಗುತ್ತೆ. ಈಗ ಎಣ್ಣೆಗೆ ಈಗ ಫ್ರೈ ಮಾಡಿ ಇಡ್ಕೊಂತ ಅಷ್ಟೊತ್ತಿಗೆ ಇದೆಲ್ಲ ಮಾಡುತ್ತೆ. ಫಸ್ಟ್ ಫ್ರೈ ಮಾಡ್ಕೊ ಇದೊಂದು ಹಿಡ್ಕೊ ಹಾಗೆ ಇದೆಲ್ಲ ಹಿಡ್ಕೊಂತ ಶುಂಠಿ ಆಗಿತ್ತಮ್ಮ. ಊರಲ್ಲ ಸಾರಿ ಮಾಡ್ಬೇಕಲ್ಲ, ಸ್ವಲ್ಪ ಹಾಕಂಗ. ಈಗ ದಮ್ ಬಿರಿಯಾನಿ ಮಾಡ್ಕೊಂಡು ದಮ್ಮಿಗೆ ಅದು ಅಡಿಗೆಲ್ಲ ಪ್ಲೇಟ್ ಎಲ್ಲ ಕೊಡ್ಕ ಅದೇ ಎರಡೋದಿಲ್ಲ ಮತ್ತೆ. ಸೊ ನಾರ್ಮಲ್ ಬಿರಿಯಾನಿಗೆ ಅಂತ ಗೊತ್ತಾ, ಫಸ್ಟ್ ಈರುಳ್ಳಿ ಸಮ ಬೇಯಿಸ್ಕೊಂತ ಬೇಯಿಸ್ರು ಕೂಡ ಇದನ್ನು ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡ್ಕ. ಆಮೇಲೆ ಮಾಂಸದ ಎಂತೆಲ್ಲ ಹಾಕೆಲ್ಲ ಇಟ್ಕೊಂಡು ಅದೆಲ್ಲ ಹಾಕಿ 1 ಗಂಟೆ ಬೆಚ್ಕ ಅದಾರು ಕೂಡ ಪೇಸ್ಟ್ ಮಾಡಿ ಎಲ್ಲ ಮುಂದೆ ತೋರಿಸ್ತೆ ನಾ ಹೇಳುವುದು. ಸೊ ಈಗ ಮಿಕ್ಸಿ ತಕೊಂಡು ಮಿಕ್ಸಿಯನ್ನು ತೆಗೆದುಕೊಳ್ಳಿರಿ. ಗ್ರೈಂಡ್ ಈಗ ಮಿಕ್ಸಿಗೆ ಜಾರಿಗೆಲ್ಲ ಹೈಕಂಬ ತುಂಬ್ಕೊಂಬ. ಇದು ಈಗ ಹಿಡ್ಕೊ ನಮ್ಮ ಇದು ಭಯಂಕರ ಅಮ್ಮ ಇದಿಲ್ಲಿತ್ತಮ್ಮ. ಈ ಅಮ್ಮನದ್ರ ಎಂತ ಕೇಮಕ್ಕೆ ಎದಕ್ಕೆ ಎತ್ ಮಾಡ್ತೀನಿ ಸಮ ಆಗ್ಬೋಯ್ತು ಆಯ್ತಾ. ಇದು ಸಾಕತ್ತಿಲ್ಲೇನೋ ಐತಿ. ಒಳ್ಳೆ ಕಡೆ ಎಂತ ಮಾಡ್ತೀವಿ ವಿಡಿಯೋಗ್ರಾಫರ್ ಇಲ್ಲಿ ಬನ್ನಿ. ಈ ತರ ಪೇಸ್ಟ್ ಮಾಡ್ಕೊಂತ ಟೊಮೆಟೊ ತಗೊಂಡಿದ್ದ ಅದು ಪೇಸ್ಟ್ ಎಲ್ಲ ಲಾಸ್ಟಿಗೆ ಇದು ಮಾಡೋಕಿತ್ತು. ಅದಕ್ಕೋಸ್ಕರ ಆ ಟೊಮೆಟೊ ತಕೊಂಡೆ ಇದು ಮಿಕ್ಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಒಳಗೆ ಹೋಗುದು. ಕೆಲದೆಲ್ಲ ಹಾಗೆ ಹೀಗೆ ಪೇಸ್ಟನ್ನು 2 ಸರ್ತಿ ಮೇಲೆ ಹಾಕ್ತೀವಿ. ಈಗ ಕಾವ್ಯ ಅವರು ವೆಜ್ ಆಗಿದ್ದಾರೆ. ವೆಜ್ ನಾನ್ ವೆಜ್ ಅಲ್ಲ, ಈಗ ವೆಜ್ ಪ್ಯೂರ್ ವೆಜ್ ಇರಲ್ಲ. ಮತ್ತೆ ನೀವೆಲ್ಲ ಹೇಳ್ಬೇಡಿ ಮತ್ತೆ ತಂಗಿಗೆಲ್ಲ ಕೊಟ್ಟು ತಿನ್ಬೇಡ ಹಂಗೆ ಹಿಂಗೆ ಹೇಳಕ್ಕಿಲ್ಲ. ಈಗ ಅವಳು ಫುಲ್ ವೆಜ್. ಈಗ ಬ್ರಾಹ್ಮಣರ ಇರೋ ಈಗ ಮೀನ್ ಹಿಡೋರ್ ಮನೆಗೆ ಈ ಬ್ರಾಹ್ಮಣರ ನಿಲ್ ತಗೋಬೋದು. ನಾವೀಗ ಎಂದೂ ತಿಂತಿಲ್ಲ ಅಮ್ರ, ಮಾಂಸ ತಿಂತಿಲ್ಲ ಅಮ್ರ, ಮೀನ್ ತಿಂತಿಲ್ಲ ಅಮ್ರ, ಎಂದೂ ತಿಂತಿಲ್ಲ ಅಂತ ಯಾರು ಅಮ್ಮ ವಾರ ಅದು ಎಷ್ಟ
7 ದಿನಕ್ಕೆ 4 ದಿನ ವಾರವಮ್ಮ, 3 ದಿನ ವಾರವ, 4 ದಿನ ವಾರ. ಇದು ಇವತ್ತು ಎಂತಕ್ ಮಾಡ್ತಿತ್ತಂದ್ರೆ ಈ ವಾರ ಇಲ್ಲ ಅಮ್ನಿ, ಅದಕ್ಕೋಸ್ಕರ ಇವತ್ತು ಬುಧವಾರ. ನಾಳೆ ವಾರ ಇಲ್ಲ, ನಾಳ್ದು ವಾರ. ಈಗ ಫಸ್ಟ್ ಇದು ಆಯ್ತಾ, ಇದು ಹರ್ಕೊಳಿಕ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡ್ತೀವಿ. ಮ್ಯಾರಿನೇಟ್ ಮಾಡಿಕಿದ್ರೆ ಅವ ಇಲ್ಲಿ ತಾಂಡಿ ಇಲ್ಲಿ ತಂಡಿ ಈಗ ಇಲ್ಲ ಅಂದ್ರೆ ನೀರು ಬಿಸಿ ಆಯ್ತಿತ್ತ, ನೀರು ಬಿಸಿ ಆಯ್ತು. ಚಕ್ಕಿ ಅನ್ನಕ್ಕೆ ಒಂದು ಏಡಿ ಎಲಿ ಹಾಕ್ರ ಕೋಳಿ ದೊಡ್ಡದಿದ್ರಾಗೆ ಬಪ್ಪುದಿಗೆ ಬೋಗಣಿಗೆ ಬಪ್ಪುದ ಅಣ್ಣ. ಇದು ಕಾಳು, ಒಂದು ಚಕ್ಕಿ, ಇದು ಒಳ್ಳೆಲ್ಲ ಹಾಕಿತ್ತು. ಸಣ್ಣ ಪ್ಯಾಕೆಟ್ ಮಧು ಪ್ಯಾಕೆಟ್ ಕಣಕಿತ್ತು ಲೈಕ್ ಆಗ್ತದ. ಆಮೇಲೆ ಮೇನ್ ಇದು ಹೇಳ್ತೀನಿ ಒಂದು 2 ಗಾಳ ಹಾಕಿ ಸಾಕು. ಇನ್ನೀಗ ಚೂರ ಅವಲಕ್ಕಿ ಸಾಕ. ಅನ್ನ ಫುಲ್ ಇದು ಬಂತಲ್ಲ, ಬಂದ್ರು ಕೂಡ ಅಲ್ಲಾಡುದಿಲ್ಲ ಮಾರ, ಅವಂತೂ ಕ್ಲೀನ್ ಮಾಡ್ತಿಷ್ಟೇ ಅಂತಾಡಿ. ನೀನು ಬೋಗಣಿ ಒಳಗೆ ತೋರ್ಸ್ಲತ್ತಾಡಿ. ಈಗ ಎಲ್ಲ ಹಾಕಿಕೊಳ್ಳೆ 70% ಬೇವಂಗ ಬೇಕದು. ಈಗ ಅನ್ನ ಹೇಳಿದೆ ನೀರಿ ಹಾಕಿ ಬೆಚ್ಚಮ್ಮ ಅಂತ ಹೇಳಿದೆ. ಅಮ್ಮ ಕಂಡು ಒಳ್ಳೆ ಫುಲ್ ಇದು ಮಾಡಿ ಬೆಚ್ಚದ. ಇದು 2 kg ಚಿಕನ್ಗೆ 1.5 kg ಅಕ್ಕಿ ಹಾಕ್ತಿತ್ತು. ನೀರಿತ್ತು ಅಡಿಗಿತ್ತು ಆದ್ಮೇಲೆ ಮೇಲೆ ಅವನೇ 30 ಬ್ಯಾಂಡಿ 30 ಇವಳು ಅಮ್ಮನ ವಿಡಿಯೋ ಮಾಡೋದಿಲ್ಲ. ಇವಳು ಒಂಥರ ಸ್ಟ್ಯಾಂಡ್ ಟ್ರೈಪೋರ್ಡ್ ಗಂಟ ಒಂದ್ಸತಿ ಇಟ್ಟರುಕೊಳ್ಳಿ ಅಲ್ಲ, ಹಾಗೆ ಅಲ್ಲ ಆಡುದಿಲ್ಲ ಅವಳು. ಆ ಮೀನ್ ಸಾರು ತಿಂಬೋತಿಗೂ ಹಾಗೆ, ಚಿಕನ್ ಸಾರು ತಿಂಬೋತಿಗೂ ಹಾಗೆ ಅದು ತೋರ್ಸ. ಎಂತ ಜನ ಮರೆ, ಸಣ್ಣ ಮಕ್ಕಳಕ್ಕಿಂತ ಕಡಿಮೆ ಮಾಡ್ತೀನಿ ಮೀನ್ ಸಾರಲ್ಲಿ ತಿಂಬೋತಿ ಕಂಡ್ರಿ ನೀವು. ಮುಳ್ಳಿದ ಮೀನು ಕೊಟ್ರೆ ಅಂತಿಕೊಂಬ ಎನಿ ಟೈಮ್ ಒಂದಲ್ಲ ದಿನಾ ಅದೇ ಸಂಬಂಧ. ಅಪ್ಪ ದಿನ ಆಗೋಯ್ತು ನಿಂಗೆ ಒಂದ್ ಶಾಣ ಮಕ್ಕಳರು ಒಂಚೂರು ಇದು ಮಾಡಿದ್ರೆ ನೀ ಇಷ್ಟ ಇಂದಿಷ್ಟು ಬರೀ ಒಂದ್ ಹೇಳ್ತತಿ ಅರ್ಥ ಇದಾಯಿಲ್ಲ. ದಿನ ಹಿಂಗೆ ಎಲ್ಲ ಗೊತ್ತಾ ಟಿವಿ ಅಂತ ತಿಂಬುದ ಹೊಬ್ಕೊಂತಿರುತ್ತೆ ಸ್ವಲ್ಪ ಅಲ್ಲ. ಇದು ಅನ್ನು ಕಂಡ್ರೆ ನಲ್ಲಾಗ್ದಾಗೆ ಹಜ್ಜನ್ರಿ ಊಟದ ಮ್ಯಾಲ ಆಗದಂಗಿತ್ತು. 1 kg ಚಿಕನ್ 1 kg ಅನ್ನ ಹಾಕಿದ್ದೀವಿ ನಾವು. ಅದಿಲ್ಲ ಹಾಕಿದಾಗ 2 kg ಚಿಕನ್ 2 kg ಹತ್ತನ್ನು ಕಟ್ಟಿ ಅದು 1.5 kg ಇದು ಹಾಕಿದೆ. ಅನ್ನು ಜಾಸ್ತಿ ಹತ್ಕೊಂಡಾಗಿತ್ತಪ್ಪ ಅಲ್ಲಿ. ಈಗ ಚಿಕನ್ ಹಾಕಂಬ ಫಸ್ಟ್ ಮ್ಯಾರಿನೇಟಿಗೆಲ್ಲ ಮ್ಯಾರಿನೇಷನ್ ಮಾಡ್ಕಿದ್ರೆ ಫಸ್ಟ್ ಎಂತೆಲ್ಲ ಹಾಕ್ತಂದ್ರೆ ತೋರಿಸ್ತೀನಿ. ಫಸ್ಟ್ ಚಿಕನ್ ಇದು ಬಿರಿಯಾನಿಗೋಸ್ಕರ ಇಷ್ಟು ದೊಡ್ಡದು ಕಟ್ ಮಾಡ್ಕೊಂಡಿದ್ದೀವಿ. ಬರ್ತಿ 2 kg ಇತ್ತು, 2 kg 50 ಗ್ರಾಮ್ ಎಷ್ಟೇ. ಚಿಕನ್ ಲೆಗ್ ಪೀಸ್ ಸ್ವಲ್ಪ ದೊಡ್ಡ
ಇದನ್ನ ಮಿಸ್ ಮಾಡ್ಕೊಂಡ್ರಿ ಯಾರಿಗಂದ್ರೆ ರಸಲ್ ಒಬ್ಬಿರ್ತಿದ್ದ ಅವನು ಇದಿರೋ ಲೈಕ್ ಹೊಡಿತಿದ್ದ ಚಂಡಿ ಅವನು ಇಲ್ಲ ಪಾಪ. ಗಾರ್ಲಿಕ್ ಪೇಸ್ಟ್ ಜಾಸ್ತಿ ಹಾಕಿ ಅಂತ ಕೇಳಿ ಒಳ್ಳೆ ಘಾಟ್ ಹಾರೆ ಚಿಕನ್ ಒಳ್ಳೆ ಇದ್ರಾಗೆ ಗ್ರೇವಿನೂ ಮಾಡುದ 2 ಹೊಟ್ಟೆ ಹಾಕೋದು ಅದಕ್ಕೋಸ್ಕರ ಅಲ್ಲ ಪೇಸ್ಟ್ ಮಾಡುದ ಅದಂತದ ಇದು ಬ್ಲ್ಯಾಕ್ ಕ್ಯಾಪ್ ಕಾಳು ಮೆಣಸು ಪೌಡರ್ ಇದು ಜಾಸ್ತಿ ಬೇಡ ಸ್ವಲ್ಪ ಸಾಕಷ್ಟೆ 2 ಕಟ್ ಮಾಡ್ಬಿಡ ಇದು ಒಂದು ಸ್ವಲ್ಪ ಸಾಕು ಅಷ್ಟೇ. ಅದು ಇದು ಜೀರಿಗೆ ಪೌಡ್ರಲ್ಲಿ ಒಂದು ಸ್ವಲ್ಪ ಸಾಕಷ್ಟೆ ಒಂದು ಪೌಡ್ರ್ ಅಲ್ಲ 1-2 ಸ್ಪೂನ್ ಅಷ್ಟೇ ಬಿರಿಯಾನಿ ಪೌಡ್ರ್ ಬೇಕು ಇಡೀ 1 ಪೌಡ್ರ್ ಹಾಕ ಇಡೀ ಅಲ್ಲ 2 ಹಾಕತ್ತೆ ಅಲ್ಲ ಜಾಸ್ತಿ ಹಾಕೋದು ಬಿರಿಯಾನಿ ಪೌಡ್ರ್ ಕಟ್ ಮಾಡಿ ಬಿರಿಯಾನಿ ಪೌಡ್ರ್ ಬೇಕು ಸುಮಾರು ಬೇಕು ಬಿರಿಯಾನಿ ಅಲ್ಲ ಅದಕ್ಕೋಸ್ಕರ ಬಿರಿಯಾನಿ ಅವ್ರದ್ದು ಚೇಂಜ್ ಇದೆ ಎಷ್ಟು ಹಾಕ್ಬೇಕು ಅವ್ರು 4 ಹಾಕ್ತಾನೆ ಇದು ಸ್ವಲ್ಪ ಐತೆ ಇದೆಯಾ ಅಂತ ಕಟ್ ಮಾಡೋದು ಇದೆಯಾ ಅಂತ ಒಯ್ಯೋ ಅಯ್ಯಪ್ಪ ಅಯ್ಯೋ ತೋರ್ತೇನೆ ನಾವೇ ಹೇಳ್ತು ಕಾಮಿಡಿ ಮಾಡ್ತೀವಿ 3 ಸಾಕು 1 ಕಟ್ ಮಾಡಿ ಕಟ್ ಮಾಡಿ 2 ಕಟ್ ಮಾಡ ಸಾಕು ಇದು ಎಲ್ಲದು ಹಾಕಿ ಡಿಗಿ ಗರಂ ಮಸಾಲೆ 1 ಮಾತ್ರ ಕಟ್ ಮಾಡಿ ಒಂದು ಸ್ವಲ್ಪ ಹಾಕೋದಷ್ಟು ಗರಂ ಮಸಾಲೆ ಜಾಸ್ತಿ ಇಲ್ಲ ಎಂದಕ್ಕಂದ್ರೆ ಇದ್ರದ್ದೆಲ್ಲ ಬಿರಿಯಾನಿ ಪೌಡರ್ ಒಟ್ಟಿಗೆಲ್ಲ ಇರುತ್ತೆ ಸಾಕು ಯಾವ್ದು ಅದು ತೋರಿಸಿ ಸಾಕು ಮತ್ತೊಂದು ಕಟ್ ಮಾಡಿ ಹೇಳ್ತೆ 2 ಕೊತ್ತಂಬರಿ 1 ಚೂರು ಸಾಕು ಕಟ್ ಮಾಡಿ ಕೊತ್ತಂಬರಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಐಟಮ್ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಆಮೇಲೆ ಉಪ್ಪು ಹಾಕಕ್ಕೆ ಈಗ ಇದೆಲ್ಲ ಕಲಸಿ ಯಾರು ಕೂಡ ಉಪ್ಪು ಹಾಕಕ್ಕ ಹಂಚು ಕಣ್ಕು ಅಮ್ಮ ಅನ್ನ ಅದು 15 ನಿಮಿಷದೊಳಗೆ ಬೇಯ್ತದೆ ಅರ್ಧ ಅಮ್ಮ ನೀವು ಒತ್ತರು ಕೊಡೆ ಕಟ್ಟಾಯ್ಕಾ ಆಮೇಲೆಗೆಲ್ಲ ಗೊತ್ತಿತ್ತು ನಾವೆಲ್ಲ ಹೇಳ್ಕಂತ ಸಾಕು ಇನ್ನೀಗ ಕಾರ್ದೊಡಿ ಅಮ್ಮ ಹತ್ಲ ಬಾರದೆ ಅಂತ ಕಾರ್ದೊಡಿ ಕಟ್ ಮಾಡಿದ್ರೆ ಖಾರ ಜಾಸ್ತಿ ಬೇಕಾಗ್ತದೆ ನಾವೊಂದು 7 ಅಥವಾ 3 ಅಪ್ಪಂಗೆ ಹಾಕೊಂಡ್ರೆ ಎಲ್ಲ ಸೈಡಿಗೆ ಎಲ್ಲ ಹಾಯ್ಕೊಂಡಾಯ್ತದೆ ಇದು ಹಾಯ್ಕೊಂಡಿತ್ತು ಇನ್ನು ಮೊಸರು ಬರಬೇಕು ಮೊಸರು ಅಲ್ಲಿ 2 ಕಟ್ ಮಾಡಿ ಈಗ ಮೊಸರನ್ನು ಹಾಕಿ ಎಲ್ಲ ಐಕಂಬ 2 kg ಅವ್ರು 1 kgಗೆ 1 ಐಕಂಡಿ ಮಿಕ್ಸ್ ಮಾಡಿ ತೋರ್ಸ ಇದು ಮ್ಯಾರಿನೇಟ್ ಮಾಡಿ ಇಡ್ತಿಲ್ಲ 1 ಅಥವಾ 2 ಗಂಟೆ ತನಕ ಇಟ್ಟರು ಅಡಿಲ್ಲ ಅಂದರೆ ಇದು ಚಿಕನ್ ಸಾಮಾನು ಆಗಿರ್ಕಂತ ಉಪ್ಪು ಈಗ ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದೇ ಭಯಂಕರ ಕಷ್ಟ ಇದೆ ಈ ಚಿಕನಿಗೆ ಒಂದು ಎಷ್ಟು ಉಪ್ಪು ಹಾಕ್ರೆ ಸಾಮಾನು ತಮ್ಮರಮ್ಮ ಇದು ನಾವು ಇದು ಕಾಳು ಮೆಣಸು ಅದೆಲ್ಲ ಹಾಕಿದ್ದಲ್ಲ ಅದ್ರಾಗೆಲ್ಲ ಉಪ್ಪಿರುತ್ತೆ ಇದು ಆಮೇಲೆ ಮತ್ತು ಗರಂ ಮಸಾಲೆ ಅದ್ರಾಗೂ ಹಾಗೆ ಉಪ್ಪಿರುತ್ತದೆ ಅದ್ರಿಗೋಸ್ಕರ ಈ ಥರ ಮ್ಯಾರಿನೇಟ್ ಆಯ್ಕೆ ಫುಲ್ ಮ್ಯಾರಿನೇಷನ್ ಆಯ್ತು 2 ಗಂಟೆ ಐತಿ ಈಗ ಅಲ್ಲಿ ತೋರುದಿಲ್ಲ ನೀವು ತೋರು 2 ಗಂಟೆ ಐತಿ ಇದನ್ನು ಮ್ಯಾರಿನೇಷನ್ ಹಾಕಕ್ಕೆ 2 ಗಂಟೆ ಅಥವಾ 1 ಗಂಟೆ ಬೇಕು 3 ಗಂಟೆ 3 ಗಂಟೆ ಇದು ಮಾಡುವುದಕ್ಕೆ 4 ಗಂಟೆ ಬರ್ತಿ ಅದು ಉಪ್ಪಗಮ್ಮ ನನ್ನ ಲೆಕ್ಕದಾಗ ಇದು ಉಪ್ಪೇನು ಗೊತ್ತಾ ಕಲ್ಲು ಉಪ್ಪ ಒಂದು ಇಷ್ಟೇ ಇದ್ರೆ ಸಾಕು
ಕೆಲವು ಟೈಮ್ ಎಂದು ಗೊತ್ತಾ ಉಪ್ಪು ಅಂದಾಜು ಇದಕ್ಕೆ 2 ಚಮಚ ಹಾಕಿ 2 ಚಮಚ ಸಾಮಾನು ತೋರ್ಸ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಅನ್ನೋದು ಒಳಗೆ ಬೆಚ್ಚುದೀಗ ಬೆಚ್ಚ ತೋರ್ಸ ಲಾಸ್ಟಿಗೆ ಈ ಥರ ಆಯ್ತು ಈಗ ಮುಚ್ಚೋಳ ಈಗ ಸ್ಟಾರ್ಟ್ ಇದು ಮ್ಯಾರಿನೇಷನ್ ಆದ ಡೈರೆಕ್ಟ್ ಬಿಸಿ ಮಾಡೋದು ಕೆಡುದು ಹೌದಾ ಅದ್ರೊಳಗೆ ಈ ಪ್ಯೂರಿ ಇದು ಮಾಡೋದೆಲ್ಲ ನಾವು ಹಾಕೊಂಡಿದ್ದೀವಿ ಇದು ಹಾಯ್ಕೊಂಡು ಒಂದ್ಸತಿ ಕೊಲ್ಸ್ಕೊಳ್ತಾವ ಇದು ಆಮೇಲೆ ಪ್ಯೂರಿ ಟೊಮೆಟೊ ಸಾಸ್ ಕಡೆ ಇದು ಎಲ್ಲ ಬೇಂದರು ಕೂಡ ಅಂತ ಗೊತ್ತಾ ಈಗ ಮಾಂಸ ಎಲ್ಲ ಇಲ್ಲೇ ಇಟ್ಟ ಇದರದ್ದು ಗ್ರೇವಿ ಇತ್ಕಣೆ ಅದು ಗ್ರೇವಿ ತಕ್ಕಣಕ್ ಈಗ ಒಂದು ಸ್ವಲ್ಪ ಉಪ್ಪು ಹಾಕಂಕತ್ತೆ ಯಾಕಂದ್ರೆ 5 ಉಪ್ಪು ಹಾಕಂಡ ಒಂದು 1 ಚಮಚ ಹಾಕೊಂತಾರೆ ಅದೇ ಒಂದು ಅಥವಾ ಒಂದು 2 ಲೋಟ ನೀರು ಹಾಕ್ತೀನಿ ಗ್ರೇವಿ ಕಾಣೋದಾಗ್ತದೆ ಗ್ರೇವಿ ಹಾಕ್ಕೊಳ್ಳಿ ಇದು ಸಿಂಪಲ್ ಮೆಥಡ್ ಇದೆ ಪ್ಲಸ್ ಇದರ ಗ್ರೇವಿನೂ ಮತ್ತು ಆಮೇಲೆ ಬಿರಿಯಾನಿ ಈಗ ಇದು ರೆಡಿ ಆಯ್ತು ಇನ್ನೀಗ ಇದ್ರ ಸಾರೆಲ್ಲ ತೆಗೆದು ಇದು ಇಡ್ಕೀಗ ಈಗ ಲೋ ಫ್ಲೇಮ್ ಆಗಿಟ್ಟಿದ್ದ ಇನ್ನು 15 ನಿಮಿಷ ಹಾಗೆ ಅಲ್ಲಿ ಅದ್ರ ಮೇಲೆ ಯಾವ್ದಾದ್ರು ಬಾರ್ ಹೇಳಿ
ಭಾರಕ್ಕೆ ನೀರಿದ್ದಿದ್ದೇ ಬೇಸಿ ಫುಲ್ ಭಾರ ಒಳ್ಳೆ ದುಮ್ಮು ಕಡ್ದಂಗೆ ಆಗ್ತದೆ ಸುದಿ ಒಂದು ಒಳ್ಳೆ ಇದಾಗ್ತದೆ ಕಾಂಬ ಅಷ್ಟು ಹೊತ್ತು ಟ್ರೈ ಮಾಡಿದೆ ಲೈಕ್ ಆಗ್ತದೆ ಸಾರು ಮಾತ್ರ ಲೈಕ್ ಆಯಿತು ಒಂದ್ಸತಿ ಟೇಸ್ಟ್ ಮಾಡಿ ಕಂಡು 3 ಕಾಲು ಆಯ್ತು ಇನ್ನೇ ಕಾಲು ಗಂಟೆ ಬಿಟ್ಟು ಕಾಂಬ ಫೈನಲಿ ರೆಡಿ ಆಯ್ತ ಬಿರಿಯಾನಿ ಅದ ತಿರ್ಸ್ಕೊಲ್ಲ ನಮಗೆ ಇದು ಹಿಡ್ಕೊಲ್ಲ ಬಿಸಿ ಬಿಸಿ ಹೋಗತ್ ಇದು ಕಲರ್ ಇಲ್ಲದ ಕಾರಣ ನಿಮಗೆ ಬೇರೆ ಥರ ತೋರುತ್ತೆ ಬಟ್ ಆಯ್ಕ ಉಂಡರಿಗೆ ನೀವು ಲೆಗ್ ಪೀಸ್ ಕಾಣ್ಲಿಕ್ಕೆ ಲೆಗ್ಗಿ ಫುಲ್ ಸಾಮ ಮಿಕ್ಸ್ ಮಾಡ್ಕೊಳಕ್ಕೆ ಈಗ ಕೊಡುವ ಕ್ವಾಲಿಟಿ ಎಷ್ಟು ಗಂಟೆ ಇದೆ 3:15 3:40 ಅನ್ನ ಹಾಕೊಂಚು ಸಾಕ್ಬೇಡ ಒಂದು ಗ್ರೇವಿಯಲ್ಲಿತ್ತ ಈಗ ಅನ್ನ ಟೇಸ್ಟ್ ಹೊಡುತ್ತಿಲ್ಲ ನಾನು ಕರೆಕ್ಟೇ ಹೊಡುತ್ತೆ ಲೈಕ್ ಇದ್ರೆ ಲೈಕ್ ಇತ್ತಂತ ಇಲ್ಲ ಅಂದರೆ ಇಲ್ಲ ಅಂತೆ ಹುಕ್ಕತ್ತ ಈ ಅಮ್ಮ ಮಾತ್ರ ಇದು ಅಂತ ಇದು ಗೊತ್ತಾ ಅನ್ನ ಬೇಸು ಜಾಸ್ತಿ ಆಯ್ತಾ ಅಂದರೆ ಚೂರು ಮೆಲ್ಟ್ ಇದ್ರ ಕಡೆ ಈ ಒಂಚೂರು ಗಟ್ಟಿ ಇರ್ಕಿದ ಅಷ್ಟೊತ್ತಿಗೆ ಬಿರಿಯಾನಿ ನೋಡ ಬಿರಿಯಾನಿ ಕಂಡಾಗಿತ್ತ ಇಲ್ಲೇ ಬೇರೆ ಅಂತ ಐತೆ ಕಣ ಯಾರಿಗಾರು ವಿಡಿಯೋ ಕಾಲ್ ಮಾಡಿ ಫಸ್ಟ್ ರಿವ್ಯೂ ಕೊಡ್ತಾವ ಇಲ್ಲಿಗ ಈಗ ಒಂಚೂರು ಅನ್ನ ಇಲ್ಲ ಒಂಚೂರು ಮೆಲ್ಟ್ ಆಗಿತ್ತ ಹಂಗೆ ಎಪ್ಪುದ ಅನ್ನ ಚಿತ್ರಾನ್ನ ಕಂಡಾಗೈತೆ ಎಷ್ಟಿಲ್ಲೇ ಇಲ್ಲಿ ಎಲ್ಲ ಬೈ ಹಿಲ ಆಗ್ತಿದ್ರು ನಂಗೆ ಗೊತ್ತಿಲ್ಲ ಆಮೇಲೆ ರೆಕಾರ್ಡ್ ಬಂತ ಇದು ಬಂತಂದೆಲ್ಲ ಡೈಲಾಗ್ ಎಲ್ಲ ಹೊಡಿತ್ರ ಆಮೇಲೆ ಕೆಲವ್ರ ಲೈಕ್ ಐತೆ ಇಲ್ಲಿ ಹೇಳಣ್ಣ ಅದಾರು ಹೇಳ ಹತ್ರ ಒಂದು 5 ಅಮ್ಮ ಹತ್ರ 5 ಕೊಟ್ಟನಲ್ಲ ಬರೀ ಲೈಕ್ ಇಲ್ಲ ಮರ ಲೈಕ್ ಇತ್ತ ಅಮ್ಮ ಲೈಕ್ ಇತ್ತ ಅಂತ ನೀವು ಲೈಕ್ ಇಲ್ಲ ಅಂತ ಕೇಳ್ರಿ ಚಪ್ಪಿ ಅದೇ ಅಮ್ಮಂದೇ ಕೆಲಸ ಬಾಸ್ಮತಿ ರೈಸ್ ಕೆಲಸ ನಾ ಅಲ್ಲಿ ಕೊಟ್ಟಿದೆ ನಾ ಹೇಳಿದೆ ಅದು 10 ನಿಮಿಷ ಪಟ್ಟದ ಐಕದ ಅಮ್ಮ ಒಂದು ಹಿಂಕ್ ಮಾಡ್ಕೊಂಡು ತುಂಡು ಐಕದ ಯಾವ ಅಲ್ಲಿ ಇಲ್ಲೆಲ್ಲ ಓಡಾಡ್ತಾ ಅಲ್ಲೇ ಇದೇ ಮಾಡಿಬಿಟ್ಟ ನಾನೇ ಮಾಡ್ತೀನಿ ಹೋದ ನಮ್ಮ ರೈಸ್ ಪಾಯ್ಸ್ ಮಾಡಿಬಿಟ್ಟ ಅದೀಗ ನೀರ್ದ ಇದಾಯ್ತದ ಅದು ಫುಲ್ ಡ್ರೈ ಆಯ್ತು ಯಾವ್ದು ಗ್ರೇವಿ ಲೈಕಲ್ಲಿ ಒಂಥರ ಇದು ಸಿಹಿ ಮಾಡ್ದಂಗಿತ್ತು ಅದ ಹಂಗೆ ಮರ ಗ್ರೇವಿ ಖಾರ ಹಾಕ್ರ ಮಾತ್ರ ಅದು ಖಾರ ಇದ್ರಾಗ ಬೇರೆ ಬಿರಿಯಾನಿ ತಿಂದಂಗೆ ಇದಾತಿಲ್ಲ ಗಡ ಅಣ್ಣ ಇದು ಬೇರೆ ಬಿರಿಯಾನಿ ಅಲ್ಲ ಇದು ನಾರ್ಮಲ್ ಬಿರಿಯಾನಿ ಮರ ಅಲ್ಲ ಇವ ಎಂದ ಗೊತ್ತ ಹೋಟ್ಲ್ ಇದು ಇಲ್ಲಿಗೆ ಇದ್ ಮಾಡ್ತೀವ ಕಂಪೇರ್ ಮಾಡ್ತಾ ಅಲ್ಲ ಅಣ್ಣ ಎಂತೆಲ್ಲ ಹಾಕ್ತಾರ ಅಣ್ಣ ಸ್ಟಾರ್ಟಿಂಗ್ ಮಾಡ್ದಲ್ಲ 6 ನೆಕ್ಸ್ಟ್ ಎಲ್ಲ ಕಾಂತೆ ಅಮ್ಮ ಲಾಯಕ್ ಆಗಿತ್ತು ಅಂತ ಹೇಳ ಮತ್ತೆಂತ ಬೇಡ ನೀವೆಲ್ಲ 5 ಕೊಟ್ಟರು ಹೊಡಿಲ್ಲ ಅಮ್ಮ ಎಷ್ಟು ಕೊಡ್ತೇವೆ ಹತ್ರಗೆ ಎಷ್ಟು ಬಿರಿಯಾನಿ ಪಾಯಿಂಟ್ ಲಾಯಕ್ ಐತೆ ಅನ್ಕೊಂಡು ಹೋಗಿದ್ದು ಮರದ ಮೇರೆ ಇದೆಯಾ ಅಂತ ಪಾಯಿಂಟ್ ಮೇರೆ ಆರು ಬೇಡ 6 ಅಡ್ಡಿಲ್ಲ ನಾ ಫಸ್ಟ್ ಟ್ರೈ ಮಾಡದ
ಅಪ್ಪ ಈಗ ತಿಂತಿಲ್ಲ 4 ಗಂಟೆಗೆಲ್ಲ ಯಾರು ತಿಂತಿಲ್ಲ ಇನ್ನೀಗ ಸಾಯಂಕಾಲ ತಿಂಬದಿ ಒಂಚು ಕಾಣ್ಲಿಕ್ಕ ಈಗ ಇವರೆಲ್ಲ ಹೊಟ್ಟೆ ಫುಲ್ ಐತಿ ಈಗ ಅದಕ್ಕೆ ಆ ಥರ ಅದು ಒಂಚು ಉಪ್ಪು ಒಂಚೂರು ಅವ ಹೇಳ್ದಂತೆ ಅಂತ ಇದೆಯಲ್ಲ ಅಂತ ಅವ ಖಾರ ಸಮ ಹಾಕಿತ್ತೇನು ಖಾರ ಹಾಕೋದು ಕಮ್ಮಿ ಆಯ್ತು ಖಾರ ಹಾಕ್ದಲ್ಲೇ ಮಾತ್ರ ಮೊಸರು ಜಾಸ್ತಿ ಆಗ್ತಲ್ಲ ನಾವ ಖಾರ ಗೀರ ಎಲ್ಲ ಎಳ್ಕೊಂತದ ಅಲ್ಲೇ ಮೇನ್ ಮಿಸ್ ಆಯ್ತು ಏನೋ ಆಯ್ತು ಎಲ್ಲಿ ಮೇನ್ ಮಿಸ್ ಆಯ್ತು ಅನ್ನೋ ಒಂದು ಕಾಮೆಂಟ್ ಹೇಳಿ ಯಾರು ಅಡ್ಡಿಲ್ಲ ಅಲ್ಲಿ ಮಟ್ಟಿಗೆ ಅಡ್ಡಿಲ್ಲ ಫಸ್ಟ್ ಟ್ರೈ ಮಾಡ್ದೊಂದು ಇದ್ರ ಲೈಕ್ ಆಯ್ತು ಇನ್ನು ನೆಕ್ಸ್ಟ್ ದಮ್ ಬಿರಿಯಾನಿ ಮಾಡೋದು ಸಾಮಾನ್ಕ ಇನ್ನು ನೆಕ್ಸ್ಟ್ ಮಾಡಿ ಇನ್ನು ನೆಕ್ಸ್ಟ್ ಅದೇನು ಜಾಸ್ತಿ 2 kg ಮಾಡಲ್ಲ ಮಿಸ್ ಆಯ್ತು ಇನ್ನು 1 kg ಮಾಡ್ತಾರೆ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ